ಸರಿಯಾದ ಸಮಯಕ್ಕೆ ಬಸ್ ಬಿಡಲು ಡಿಪೋ ಮ್ಯಾನೇಜರ್ಗೆ ಹೇಳಿ ಸಾಕಾಗಿ ಹೋಯ್ತು. ನಾವು ಹೆಂಗರ ಮಾಡಿ ಶಾಲೆಗೆ ಹೋಗ್ಬೇಕಲ್ಲ. ಟ್ರ್ಯಾಕ್ಟರ್ ಹತ್ತಿ ಶಾಲೆಗೆ ಹೊಂಟೇವಿ. ಯಾರಿಗೆ ಹೇಳಿದರೂ ನಮ್ಮ ಸಮಸ್ಯೆ ಬಗೆಹರಿಯುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಹಡಗಲಿ ಗ್ರಾಮಕ್ಕೆ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಶಿರಹಟ್ಟಿ ಘಟಕದ ಶಿರಹಟ್ಟಿ ಬೆಳ್ಳಟ್ಟಿ ಒಂದು ಬಸ್ ಬರುತ್ತಿದ್ದು, ಈ ಬಸ್ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲವಾದ್ದರಿಂದ ಇಲ್ಲಿನ ವಿದ್ಯಾರ್ಥಿಗಳು ಶಾಲೆಗೆ ಹೋಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬಸ್ ನಿಗದಿತ ಸಮಯಕ್ಕೆ ಬಾರದ ಹಿನ್ನೆಲೆಯಲ್ಲಿ ಹಡಗಲಿ ಗ್ರಾಮದಿಂದ ಬೆಳ್ಳಟ್ಟಿ, ಶಿರಹಟ್ಟಿ ಪಟ್ಟಣಗಳಿಗೆ ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಉಂಟಾಗಿದೆ. ಕಣ್ಮುಚ್ಚಿ ಕುಳಿತಿರುವಂತಹ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಸಮಸ್ಯೆಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಮಾನ್ಯ ಸಾರಿಗೆ ಅಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಈಗಾಗಲೇ ಹಲವಾರು ಬಾರಿ ನಿಮಗೆ ಮನವಿಯನ್ನು ಲಿಖಿತವಾಗಿ ಹಾಗೂ ಮೌಖಿಕ ಕೊಟ್ಟರೂ ನಮ್ಮ ಈ ಶಿರಹಟ್ಟಿ ತಾಲೂಕು ಹಡಗಲಿ ಗ್ರಾಮಕ್ಕೆ ಬಸ್ಸಿನ ಸೌಲಭ್ಯವನ್ನು ಸರಿಯಾದ ಸಮಯಕ್ಕೆ ಕಲ್ಪಿಸಿಲ್ಲ. ಹಾಗೂ ಮಾನ್ಯ ಜನಪ್ರಿಯ ಶಾಸಕರಾದ ಚಂದ್ರಲಮಣಿಯವರು ಹಲವಾರು ಬಾರಿ ಹೇಳಿದರೂ ಈವರೆಗೂ ಯಾವುದೇ ಸ್ಪಂದನೆಯನ್ನು ನೀಡಿಲ್ಲ. ಹಾಗೂ ನಾವು ಹಲವಾರು ಬಾರಿ ಡಿಪೋ ಮತ್ತು ಕಂಟ್ರೋಲರ್ ಆಫೀಸಿಗೆ ಬಂದು ಮನವಿಯನ್ನು ಕೊಟ್ಟರೂ ಈವರೆಗೂ ಯಾವುದೇ ಸ್ಪಂದನೆಯನ್ನು ನೀಡಿಲ್ಲ. 2-3 ದಿನದಲ್ಲಿ ಬಂದು ಸರ್ವೆ ಮಾಡಿ ಬಗೆಹರಿಸ್ತೀನೆಂದು 8 ದಿನ ಆದರೂ ಬಸ್ಸೇ ಬಂದಿಲ್ಲ. ಇವತ್ತು 10:30ಗೆ ಬಸ್ ಹಡಗಲಿ ಗ್ರಾಮಕ್ಕೆ ಬಂದಿದೆ. ಆದ್ದರಿಂದ ಎಲ್ಲ ಜನವನ್ನು ನಾವು ಟ್ರ್ಯಾಕ್ಟರ್ ಹಾಗೂ ಬುಲೆರಲ್ಲಿ ಹತ್ತಿಸ್ಕೊಂಡು ಹೋಗ್ತಾಯಿದ್ವಿ. ಇನ್ನು 2 ದಿನದಲ್ಲಿ ಸರಿಯಾಗಿ ಬಸ್ಸನ್ನು ಬಿಡದೇ ಹೋದಲ್ಲಿ ನಾವು ಶಿರಹಟ್ಟಿ ತಾಲೂಕಿನಲ್ಲಿ ಬಂದು ಎಲ್ಲ ಊರಿನ ಗ್ರಾಮಸ್ಥರ ವಿದ್ಯಾರ್ಥಿಗಳಿಂದ ಉಗ್ರವಾದ ಹೋರಾಟ ಮಾಡ್ತೀವಿ ಎಂದು ವಿನಂತಿಸಿಕೊಳ್ಳುತ್ತೀವಿ.